Hello guys, welcome back to our class. So today main concept start. Okay guys, so foreign exchange market means ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳಿ ಕನ್ನಡದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ಹೇಳ್ತೇವೆ. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋನಲ್ಲಿ ಇದ್ರ ಬೇಸಿಕ್ ಪಾಯಿಂಟ್ಸ್ನ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಅಂದರೆ ಏನು ಎಕ್ಸ್ಚೇಂಜ್ ಅಂದರೆ ಏನು, ಮಾರ್ಕೆಟ್ ಅಂದರೆ ಏನು, ರೇಟ್ ಪ್ರೈಸ್ ಅಂದರೆ ಏನು, ಕರೆನ್ಸಿ ಅಂದರೆ ಏನು. ಸೊ ಇದೆಲ್ಲ ಈಗ ಇದನ್ನು ಮಿಕ್ಸ್ ಮಾಡಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡಬಹುದು ಅಂತೇಳಿ. ಓಕೆ, ಮೀನ್ಸ್ ಆ್ಯಕ್ಚುಲಿ ಮೀನಿಂಗ್ ಈಗ ಸ್ಟಾರ್ಟ್ ಆಗ್ತದೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ. ಓಕೆ, ಸೊ ಫಸ್ಟ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಫಾರಿನ್ ಎಕ್ಸ್ಚೇಂಜ್ ಈಸ್ one country's currency exchange of another country's currency, right? Otherwise one country's currency converted into the another country's currencies. So ಯಾವ ರೀತಿ ಅಂತ ಹೇಳಿದರೆ ಫಾರಿನ್ ಎಕ್ಸ್ಚೇಂಜ್ ಈಸ್ ಅನದರ್ ಕಂಟ್ರಿ ಕರೆನ್ಸಿ, ರೈಟ್? ಫಾರಿನ್ ಎಕ್ಸ್ಚೇಂಜ್ ಮೀನ್ಸ್ ಇಟ್ ಇದೆ ಇಂಟರ್ನ್ಯಾಷನಲಿ, ಅಂದರೆ ಗ್ಲೋಬಲಿ ಏನಾಗಿದೆ, ಬೇರೆ ದೇಶದ ಒಂದು ಹಣ ಆಗಿದೆ, ಮೀನ್ಸ್ ಮನಿ ಆಗಿದೆ, ಕರೆನ್ಸಿ. ದ ಡೈನಾಮಿಕ್ ಮೀನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರೆಫರ್ಸ್ ಟು ಆ್ಯಕ್ಟ್ ಆಫ್ ಟ್ರೇಡಿಂಗ್ ಡಿಫ್ರೆಂಟ್ ಕಂಟ್ರೀಸ್ ಕರೆನ್ಸೀಸ್. ಮೇನ್ ಆಗಿ ಏನು ಹೇಳಿದೆ, ಟ್ರೇಡ್. ನಾವು ಕರೆನ್ಸಿಗಳನ್ನು ಯಾವಾಗ ಎಕ್ಸ್ಚೇಂಜ್ ಮಾಡ್ತೇವೆ ಅಥವಾ ಯಾವಾಗ ಅದನ್ನು ಕನ್ವರ್ಟ್ ಮಾಡ್ತೇವೆ ಅಂತ ಹೇಳಿದರೆ ಮೇನ್ ಆಗಿ ಅಂಡರ್ಲೈನ್ ಹಾಕಿದ್ದೀನಿ ನೋಡಿ ಆಲ್ರೆಡಿ ನಾನಿಲ್ಲಿ. ಟ್ರೇಡಿಂಗ್ ಆಫ್ ಡಿಫ್ರೆಂಟ್ ಕಂಟ್ರೀಸ್, ಬೇರೆ ಬೇರೆ ದೇಶದ ಮೀನ್ಸ್ ಡಿಫ್ರೆಂಟ್ ಕಂಟ್ರೀಸ್ನಲ್ಲಿ ಏನು ಮಾಡ್ತೇವೆ, ಬೈಯಿಂಗ್ ಆರ್ ಸೆಲ್ಲಿಂಗ್ ಪರ್ಪಸ್ಗೋಸ್ಕರ ಕೂಡ ನಾವೇನು ಮಾಡ್ಬೋದು, ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಬೋದು ಅಥವಾ ಕನ್ವರ್ಟ್ ಮಾಡಬಹುದು. ಓಕೆ, ಆ್ಯಂಡ್ ಆಲ್ಸೋ ಸಿಸ್ಟಮ್ ಆಫ್ ಕನ್ವರ್ಟಿಂಗ್ ಒನ್ ನೇಷನ್ ಕರೆನ್ಸಿ ಇಂಟು ದ ಅನದರ್. ಒಂದು ದೇಶದ ಕರೆನ್ಸಿನೂ ಕೂಡ ನಾವು ಕನ್ವರ್ಟ್ ಮಾಡ್ಬೋದು ಅನದರ್ ಕಂಟ್ರೀಸ ಕರೆನ್ಸಿಗಳಾಗಿ ಅಂಥೇಳಿ. ಓಕೆ, ಸೊ ಯಾವ ರೀತಿ ರುಪೀಸನ್ನು ಡಾಲರ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂಥೇಳಿ. ಓಕೆ, ಯೂರೋ ಮೀನ್ಸ್ ಅಲ್ಲಿ ಹೆಚ್ಚಿಗೆ ಅಂದರೆ ಡಾಲರ್ನ ಯೂಸ್ ಮಾಡ್ತಾರೆ. ಈಗ ಡಾಲರ್ ಅನ್ನೋದು ಇಟ್ ಈಸ್ ದ ಯು ಎಸ್ ಡಿ ಮೀನ್ಸ್ ಅಮೇರಿಕಾ ಕಂಟ್ರಿದ ಒಂದು ಕರೆನ್ಸಿ ಆಗಿದೆ, ರೈಟ್? ಹಂಗಂಥೇಳಿ ಓನ್ಲಿ ಅಮೇರಿಕಾ ಕಂಟ್ರಿ ಅಷ್ಟೇ ಕರೆನ್ಸಿನ ಡಾಲರ್ ಯೂಸ್ ಮಾಡ್ತಾರೆ ಅಂತ ಹೇಳಿಲ್ಲ. ಬೇರೆ ಬೇರೆ ಕೆಲವೊಂದು ದೇಶಗಳಲ್ಲೂ ಕೂಡ ಡಾಲರ್ನೇ ಯೂಸ್ ಮಾಡ್ತಾರೆ. ಯಾವ ರೀತಿ ನಮ್ಮ ದೇಶದಲ್ಲಿ ರುಪೀಸ್ ನಾವು ಯೂಸ್ ಮಾಡ್ತೇವೆ, ಅದೇ ರೀತಿ ಅಮೇರಿಕಾ ಬಿಟ್ಟು ಅಂದರೆ ಯು ಎಸ್ ಡಿನೂ ಕೂಡ ಅದ್ರ ಜೊತೆಗೆ ಅಂದರೆ ಬೇರೆ ಕಂಟ್ರಿ ಕೂಡ ಡಾಲರ್ ಅಮೌಂಟ್ ಅಂದರೆ ಕರೆನ್ಸಿನ ಯೂಸ್ ಮಾಡ್ತದೆ ಅಂಥೇಳಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ನೋಡಿರಿ. ಫಾರ್ ಎಕ್ಸಾಂಪಲ್ಸ್ ಏನಿದೆ, ಫಸ್ಟ್ ಒನ್ ಪಾಯಿಂಟ್, ಇಟ್ ಈಸ್ ಅ ಪರ್ಚೇಸಿಂಗ್ ಪೌಂಡ್ ಬೈ ಸೆಲ್ಲಿಂಗ್ ಡಾಲರ್. ಅಂದರೆ ನೀವು ಸಪೋಸ್ ಬೇರೆ ಕಂಟ್ರಿಯಿಂದ ಅಂದರೆ ಯಾವುದಾದ್ರೂ ಪೌಂಡ್ ಅಂಥೇಳಿ ಪರ್ಚೇಸ್ ಪೌಂಡ್ ಮಾಡಬೇಕಂತ ಹೇಳಿದರೆ ಬೇರೆ ಕಂಟ್ರಿದಲ್ಲಿ ಪೌಂಡ್ನ ಅಂಥೇಳಿ ಕರೆನ್ಸಿ ಇದೆ. ಆ ಪೌಂಡ್ ಕರೆನ್ಸಿನ ನೀವು ಪರ್ಚೇಸ್ ಮಾಡಬೇಕಂದ್ರೆ ಅವ್ರೇನು ಮಾಡಬೇಕು, ಡಾಲರ್ನ ಸೆಲ್ ಮಾಡಬೇಕು, ಅಂದರೆ ಪೇ ಮಾಡಬೇಕಾಗ್ತದೆ. ಡಾಲರ್ನ ಕೊಟ್ಟರೆ ಅಷ್ಟು ಅವ್ರಿಗೇನು ಕೊಡ್ತಾರೆ, ಪೌಂಡ್ ಪರ್ಚೇಸ್ ಮಾಡಲಿಕ್ಕೆ ಆಗ್ತದೆ. ಸಪೋಸ್ ಪರ್ಚೇಸಿಂಗ್ ಡಾಲರ್ನ ಪರ್ಚೇಸ್ ಮಾಡಬೇಕಂತ ಹೇಳಿದರೆ ಸಪೋಸ್ ಬೇರೆ ಕಂಟ್ರಿ ಏನು ಮಾಡಬೇಕು, ಸೆಲ್ ದ ಯೂರೋ. ಸೊ ಮಾರಾಟ ಮಾಡಬೇಕು, ಒಂದು ಸೆಲ್ ಮೀನ್ಸ್ ಪೇ ಮಾಡಬೇಕು ಯೂರೋ ಕರೆನ್ಸೀಸ್ಗಳನ್ನು. ಆ್ಯಂಡ್ ಎಫೆಕ್ಟ್ಸ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಡು ನಾಟ್ ಇನ್ವಾಲ್ವ್ ಮೂವಿಂಗ್ ಫಿಸಿಕಲ್ ಕರೆನ್ಸೀಸ್ ಬಟ್ ರೆದರ್ ರಿಪ್ರೆಸೆಂಟ್ ಶಿಫ್ಟ್ ಇನ್ ಕಮರ್ಷಿಯಲ್ ಬ್ಯಾಂಕ್ ಡೆಪಾಸಿಟ್ಸ್. ಥರ್ಡ್ ಒನ್, ಇನ್ ದಿಸ್ ಥರ್ಡ್ ಪಾಯಿಂಟ್ನಲ್ಲಿ ಏನಿದೆ, ಫಿಸಿಕಲಿ ಕೆನಾಟ್ ಮೂವಿಂಗ್ ದಿಸ್ ಕರೆನ್ಸೀಸ್. ಅಂದರೆ ಯಾವುದೇ ಕರೆನ್ಸಿಗಳನ್ನು ಫಿಸಿಕಲಿ ನೀವಾಗಿ ಹೋಗಿ ಬೇರೆ ದೇಶಕ್ಕೆ ನಮ್ಮ ಕರೆನ್ಸಿನ ತಗೋರಿ ಅಂಥೇಳಿ ಅಥವಾ ಕೊಡಿ ಅಂಥೇಳಿ ಹೇಳೋಕ್ಕಾಗಲ್ಲ. ಬಿಕಾಸ್ ನೀವು ಇವತ್ತಿನ ಜನ್ರೇಷನಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇದೆ, ರೈಟ್? ನೆಟ್ವರ್ಕ್ಸ್ ಮಾರ್ಕೆಟಿಂಗ್ ಇದೆ. ಸೊ ಅದ್ರ ಬೇಸಸ್ ಮೇಲೆ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಬೇಸ್ ಮೇಲೆ ಏನು ಮಾಡ್ಬೋದು, ಬ್ಯಾಂಕ್ಗಳ ಮುಖಾಂತರ, ಇದರಲ್ಲಿ ಇನ್ಕ್ಲೂಡಿಂಗ್ ಯಾವ ಬ್ಯಾಂಕ್ ಆಗ್ತದೆ, ಒನ್ ಆಫ್ ದ ಮೋಸ್ಟ್ ಮೇಜರ್ ಇನ್ಸ್ಟಿಟ್ಯೂಷನ್ಸ್ ಮಾರ್ಕೆಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಕಮರ್ಷಿಯಲ್ ಬ್ಯಾಂಕ್. ಜಸ್ಟ್ ಲೈಕ್ ಸೆಂಟ್ರಲ್ ಬ್ಯಾಂಕ್ಸ್ಗಳು ಕೂಡ ಬರ್ತದೆ. ಯಾವ ರೀತಿ ಡೆಪಾಸಿಟ್ ಮಾಡಿರ್ತೇವೆ ಅದನ್ನು ನಾವು ಬಾಯ್ ಮಾಡ್ಬೋದು, ಸೆಲ್ ಮಾಡ್ಬೋದು ಒನ್ ಪ್ಲೇಸಿಂದ ಇನ್ ಅನದರ್ ಪ್ಲೇಸ್. ಅಂದರೆ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೂ ಕೂಡ ನೀವೇನು ಮಾಡಬೇಕು, ಡಾಲರ್, ರುಪೀಸ್, ಸೊ ಪೌಂಡ್, ಸೊ ಈ ರೀತಿ ಯುರೋ, ಈ ರೀತಿ ಏನು ಮಾಡ್ಬೋದು, ನಾವು ಶಿಫ್ಟ್ ಮಾಡ್ಬೋದು ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಆಲ್ಸೋ ನವ ಡೇಸ್ ಕೂಡ ಅದು ಕೂಡ ಕ್ರಿಯೇಟ್ ಆಗ್ತಿದೆ. ಸೊ ನೀವು ವ್ಯಾಪಾರ ಕೂಡ ಯಾವ್ದು ಕಮ್ಯುನಿಕೇಷನ್ಸ್ ಬೇಸ್ ಮೇಲೂ ಕೂಡ ಕ್ರಿಯೇಟ್ ಮಾಡ್ತದೆ. ಒನ್ ಕಂಟ್ರಿ ಟು ಅನದರ್ ಕಂಟ್ರೀಸ್ ಕಮ್ಯುನಿಕೇಷನ್ ಆಲ್ಸೋ ಡೆವಲಪ್ಡ್, ರೈಟ್? ಸೊ ಇದೆಲ್ಲ ಡೆವಲಪ್ ಮಾಡ್ಬೋದು. ಗ್ಲೋಬಲ್ ಇಂಟರ್ನ್ಯಾಷನಲಿ ಕೂಡ ನಾವೇನು ಮಾಡ್ಬೋದು, ಟ್ರೇಡೆಡ್ ಮಾಡ್ಬೋದು. ಯಾವ ರೀತಿ, ಒನ್ ಮಾರ್ಕೆಟ್ ಟು ಅನದರ್ ಮಾರ್ಕೆಟ್ ಕರೆನ್ಸಿನ ಕೂಡ ಏನು ಮಾಡ್ಬೋದು, ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು ಅಥವಾ ಕನ್ವರ್ಟ್ ಮಾಡ್ಕೋಬೋದು. ಜಸ್ಟ್ ಲೈಕ್ ಬೈ ಆರ್ ಸೆಲ್ ಮಾಡ್ಬೋದು ಅಂತೇಳಿ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಮೇಜರ್ ಇನ್ಸ್ಟಿಟ್ಯೂಷನ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ಡಾಲರ್ ಅನ್ನೋದು ಮತ್ತೊಂದು ಹೇಳ್ತೇನೆ ಇಲ್ಲಿ. ಡಾಲರ್ ಅನ್ನೋದು ಇವತ್ತಿನ ಅಂದರೆ
ಇವತ್ತಿನ ಬೆಲೆ ಮುಂದಿನ ಒಂದು ಫ್ಯೂಚರ್ನಲ್ಲಿ ಅದೇ ಬೆಲೆಯಲ್ಲಿನೇ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಈಗ ಸಪೋಸ್ ₹1 ಅಂತ ಹೇಳಿದರೆ ಡಾಲರ್ ₹1 ಅಂದರೆ ಈಗ ಸಪೋಸ್ ₹1 ಡಾಲರ್ ಅಂತ ಹೇಳಿದ್ರೆ $1 ಅಂತೇಳಿ ಅಲ್ಲ, ಇಟ್ ಇಸ್ ಅ ಈಕ್ವಲ್ ಬ್ಯಾಲೆನ್ಸ್ ಬೇಸ್ ಮೇಲೆ ನೀವು ಪೇ ಮಾಡಬೇಕಾಗ್ತದೆ. ಅದು ಯಾವ ರೀತಿ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೀನಿ ನೆಕ್ಸ್ಟ್ ಇದರಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದೀನಿ, ಯಾವ ರೀತಿ ನೀವು ಎಕ್ಸ್ಚೇಂಜ್ ಅಥವಾ ಕನ್ವರ್ಟ್ ಮಾಡ್ತೀರಿ ಪ್ರೈಸ್ನ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ಟ್ರೇಡೆಡ್ ಬೇಸ್ ಮೇಲೆ, ಅಥವಾ ಯಾವುದೇ ಸಪೋಸ್ ನೀವು ಇಂಡಿಯಾದಿಂದ ಔಟ್ ಆಫ್ ಯಾವುದೇ ಕಂಟ್ರಿಗೆ ಹೋದ್ರಿ ಟ್ರಿಪ್ ಬೇಸಸ್ ಮೇಲೆ, ಅಂದರೆ ಟೂರಿಸ್ಟ್ ಟ್ರಿಪ್ ಬೇಸಸ್ ಮೇಲೆ, ಅಥವಾ ಎಜುಕೇಷನ್ ಪರ್ಪಸ್ ಅಥವಾ ಬಿಸ್ನೆಸ್ ಪರ್ಪಸ್ ಔಟ್ ಆಫ್ ವರ್ಲ್ಡಲ್ಲಿ ಎಲ್ಲೂ ಹೋದ್ರೂ ನೀವೇನು ಮಾಡಬೇಕು, ಆ ದೇಶದ ಅದೇ ಕರೆನ್ಸಿಗಳನ್ನು ನೀವು ಪರ್ಚೇಸ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಯಾವ ರುಪೀಸ್ ಇದೆ, ಪೌಂಡ್ ಇದೆ, ಡಾಲರ್ಸ್ ಇದೆ, ಅದನ್ನು ಆ ದೇಶದ ಕಂಟ್ರಿಯ ಕರೆನ್ಸಿ ಜೊತೆ ಕನ್ವರ್ಟ್ ಅಥವಾ ಎಕ್ಸ್ಚೇಂಜ್ ಮಾಡಬೇಕು. ಓಕೆ, ಸೊ ಇಲ್ಲಿ ಯಾವ ರೀತಿ ನಾವು ಎಕ್ಸ್ಚೇಂಜ್ ಮಾಡ್ತೇವೆ, ಯಾವ ರೀತಿ ಎಕ್ಸ್ಚೇಂಜ್ ಮಾಡುವಂಥ ರೇಟ್ ಮೀನ್ಸ್ ಇಟ್ ಈಸ್ ದ ಪ್ರೈಸ್ಗಳನ್ನು ಕನ್ಸಿಡರ್ ಮಾಡಬಹುದು ಅಂತೇಳಿ. ಓಕೆ, ಸೊ ಎಕ್ಸ್ಚೇಂಜ್ ರೇಟ್ ಈಸ್ ದ ಪ್ರೈಸ್ ಆಫ್ ಕರೆನ್ಸೀಸ್, ವ್ಯಾಲ್ಯೂ ಆಫ್ ಒನ್ ಕರೆನ್ಸಿ ರಿಲೇಟೆಡ್ ಟು ದ ಅದರ್, ಅಂದರೆ ಒಂದು ಕರೆನ್ಸಿ ಕೂಡ ಅದೇನಾಗಿರ್ತದೆ ಈಕ್ವಲಿ ಕನೆಕ್ಟೆಡ್ ಟು ದ ಅದರ್ ಕಂಟ್ರೀಸ್ ಕರೆನ್ಸೀಸ್ ಆಲ್ಸೋ. ಸೊ ಫಸ್ಟ್ ಒನ್ ಇಟ್ ಈಸ್ ದ ಎಸೆನ್ಷಿಯಲ್ ಫಾರ್ ಟ್ರೇಡಿಂಗ್ ಬಿಟ್ವೀನ್ ನೇಷನ್, ಅಂದರೆ ಆಬ್ವಿಯಸ್ಲಿ ವ್ಯಾಪಾರ ನಡೆಸಬೇಕಂದ್ರೆ ಎರಡು ರಾಷ್ಟ್ರಗಳು, ಎರಡು ದೇಶಗಳು ಕನ್ಸಿಡರ್ ಆಗಲೇಬೇಕು ಕರೆನ್ಸಿನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿದರೆ. ಆ್ಯಂಡ್ ನೆಕ್ಸ್ಟ್ ಅನದರ್ ಒನ್ ಮೋಸ್ಟ್ ಪಾಪ್ಯುಲರ್ ಇಸ್ ದ US ಡಾಲರ್ ಫಾಲೋಡ್ ಬೈ ದ ಯುರೋಸ್, ರೈಟ್. ಅಂದರೆ ಯುರೋಪಿಯನ್ ಕಂಟ್ರಿಯಲ್ಲಿ ಹೆಚ್ಚಿಗೆ US ಡಾಲರ್ ಕರೆನ್ಸಿಗಳನ್ನೇ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಸೊ ಅದರ ಬೇಸಿಸ್ ಮೇಲೆ ಮೋಸ್ಟ್ ಆಫ್ ಕಂಟ್ರಿ ಏನು ಮಾಡಬೇಕು, US ಡಾಲರ್ನ ಕರೆನ್ಸಿಗಳನ್ನು ಯೂಸ್ ಮಾಡಬೇಕು. ರುಪೀಸ್ನ ಕೊಟ್ಟು ಡಾಲರ್ನ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಡಾಲರ್ನ ಪರ್ಚೇಸ್ ಮಾಡ್ಬೋದು. ಸೊ ಈಗ ಇಲ್ಲಿ ಒಂದು ಎಕ್ಸಾಂಪಲ್ಸ್ ಜೊತೆಗೆ ನಾವು ಡಿಟೇಲಾಗಿ ತಿಳ್ಕೊಳ್ಳುವ, ಯಾವ ರೀತಿ ಒಂದು ಕಂಟ್ರೀಸ್ ಕರೆನ್ಸಿನ ಮತ್ತೊಂದು ಕಂಟ್ರಿ ಕರೆನ್ಸಿಗಳನ್ನು ನಾವು ಎಕ್ಸ್ಚೇಂಜ್ ರೇಟ್ ಅಥವಾ ಕನ್ವರ್ಟೆಡ್ ಬೇಸಿಸ್ ಮೇಲೆ ಯಾವ್ಯಾವ ರೀತಿ ಅಮೌಂಟ್ನ ನಾವು ಪೇ ಮಾಡಬೇಕು ಅಥವಾ ಬಾಯ್ ಮಾಡಬೇಕು ಅಂತೇಳಿ. ಸೊ ಓಕೆ, ಸೊ ಫಾರ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೇನೆ, ಇಲ್ಲಿ ನೋಡ್ರಿ ಏನಿದೆ, ಹೌ ಮೆನಿ ಇಂಡಿಯನ್ ರುಪಿ ಡಸ್ ಇಟ್ ಟೇಕ್ ಟು ಬೈ $1 ರೈಟ್. ಅಂದರೆ ಇಲ್ಲಿ ನಾನು ಯಾವ ವರ್ಷಕ್ಕೆ ಕನ್ಸಿಡರ್ ಮಾಡಿದ್ದೇನೆ ಅಂತ ಹೇಳಿದರೆ 2019 ಡಿಸೆಂಬರ್ 24 ಬೇಸಸ್ನಲ್ಲೇ. ಅಂದರೆ ಈಗ ನಾನು ಸಪೋಸ್ ಈಗ ಜಸ್ಟ್ ಹೇಳಿದೆ ಅಲ್ಲ, ಬೇರೆ ಬೇರೆ ಕಂಟ್ರಿಯಲ್ಲೂ ಕೂಡ, ಅಂದರೆ ಕೆಲವೊಂದು ಕಂಟ್ರಿಯಲ್ಲೂ ಕೂಡ ಡಾಲರ್ ಕರೆನ್ಸಿಗಳನ್ನು ಹೆಚ್ಚಿಗೆ, ಅಂದರೆ ಇವತ್ತಿನ ದಿನದಲ್ಲಿ ಪೂರ್ತಿ ವರ್ಲ್ಡಲ್ಲಿ ಹೆಚ್ಚಿಗೆ ಯೂಸ್ ಮಾಡುವಂಥ ಕರೆನ್ಸಿ ಅಂದರೆ ಡಾಲರೇ. ಓಕೆ, ಸೊ ಬಟ್ ಡಾಲರ್ ಇವತ್ತಿದ್ದ ಬೆಲೆ ನಾಳೆ ಅದೇ ಇರ್ತದೆ ಅಂತ ಹೇಳೋಕ್ಕಾಗಿಲ್ಲ. ಇವತ್ತಿದ್ದ ಬೆಲೆ 30 ದಿನದ ನಂತರ, ಅಂದರೆ 1 ತಿಂಗಳ ನಂತರನೋ 2 ತಿಂಗಳ ನಂತರನೋ ಆ ಬೆಲೆ ಹೆಚ್ಚಾದಂಗೆ ಹೆಚ್ಚಿಗೆ ಪೇ ಮಾಡಬೇಕು. ಅವತ್ತಿನ ಬೆಲೆ ಕಡಿಮೆ ಇತ್ತಂದರೆ ಕಡಿಮೆ ಪೇ ಮಾಡಬೇಕು. ಆ ಬೇಸಸ್ ಮೇಲೆ ನಾವೇನು ಮಾಡಬೇಕು, ಕರೆನ್ಸಿನ ಅವತ್ತಿನ ಬೆಲೆಯಲ್ಲಿ ನಾವು ಪೇ ಮಾಡಬೇಕಾಗ್ತದೆ. ಸೊ ಅಂದರೆ $1 ಅಂದರೆ $1 ಪೇ ಮಾಡಬೇಕು, ಆ ರೀತಿ ಅಲ್ಲ. ಓಕೆ, ಸೊ ಈಗ ನಾನು ಇಲ್ಲಿ ಈ ಡಾಟಾಸ್ ಎಲ್ಲಿಂದ ತೊಗೊಂಡೇನೆ ಅಂತ ಹೇಳಿದೆ, 2019 ಡಿಸೆಂಬರ್ 24 ಓಕೆ, ಅವತ್ತಿನ ಡಾಟಾಸ್ ಏನಿದೆ ನೋಡಿರಿ. ಎಕ್ಸ್ಚೇಂಜ್ ಮಾಡಿದ್ರೆ ಆ್ಯಕ್ಚುಯಲ್ ರೇಟ್ ಆ ದಿನದ್ದು ₹71.19. ಓಕೆ, ಅಂದರೆ ನಮಗೆ ಸಪೋಸ್ ಔಟ್ ಆಫ್ ಇಂಡಿಯಾದಿಂದ ಏನಾಯಿತು, ಔಟ್ ಆಫ್ ಇಂಡಿಯಾದಿಂದ ಇಲ್ಲಿ ಬಂದರೆ ಔಟ್ ಆಫ್ ಇಂಡಿಯಾದಿಂದ ಯಾರೋ ಪರ್ಸನ್ಸ್ ಬ್ಯಾಂಕ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಬೇಸಸ್ ಆಗಿರ್ಬೋದು, ಟೂರಿಸ್ಟ್ ಬೇಸಸ್ ಮೇಲೆ ಅಥವಾ ಬಿಸ್ನೆಸ್ ಟ್ರೇಡ್ ಎದಕ್ಕೂ ಅಂತ ಹೇಳಿದ್ರು ಬಂದರು. ಬಟ್ ಅವರಿಗೆ ಸಡನ್ಲಿ ಏನು ಬೇಕು, ಅವರಿಗೆ ರುಪೀಸ್ ರೈಟ್. ಸೊ ಅವ್ರ ಹತ್ರ $1 ಇದೆ ರೈಟ್. ಅಂದರೆ ಅವರಿಗೆ $71.19 ಬೇಕಂತ ಹೇಳಿದ್ರೆ ಅವರಲ್ಲಿ ಎಷ್ಟಿರಬೇಕು, $1 ಇರಬೇಕು. ಓಕೆ, $1 ಪೇ ಮಾಡಿದ್ರಷ್ಟೇ $71.19 ಆ ದಿನದ ಬೆಲೆ ಅವ್ರಿಗೇನಾಗುತ್ತೆ, ಬಾಯ್ ಮಾಡಲಿಕ್ಕೆ ಆಗ್ತದೆ. ಓಕೆ, $1 ಪೇ ಮಾಡಿದ್ರಷ್ಟೇ ನಾವೇನು ಮಾಡ್ಬೋದು, $71.19 ಏನು ಮಾಡ್ಬೋದು, ರುಪೀಸ್ನ ತಗೋಬಹುದು. ಓಕೆ, ಸೊ ಸಪೋಸ್ ನಮಗೆ $100 ಅಂತ ಹೇಳಿದರೆ ಆ ದಿನದ ಬೆಲೆ ಪ್ರಕಾರ $100 ಅಂತ ಹೇಳಿದರೆ ಎಷ್ಟು ಪೇ ಮಾಡಬೇಕಾಗ್ತದೆ, $7,119. ಓಕೆ, ಸಪೋಸ್ ಆ ದಿನದ ಬೆಲೆ ಪ್ರಕಾರ ಅಂದರೆ ನಮಗೇನಾಗ್ತದೆ, ಇಲ್ಲಿ ಕಡಿಮೆ ಅನಿಸ್ತದೆ. ಸಪೋಸ್ ಇದು ಉಲ್ಟಾನೂ ಮಾಡಿದ್ರಿ ನೀವು, ಅಂದರೆ ಯಾವ ರೀತಿ, ಸಪೋಸ್ ನಮ್ಮ ಹತ್ರ ನಾವೇನಾದರೂ ಔಟ್ ಆಫ್ ಇಂಡಿಯಾಗೆ ಹೋದರೆ, ಓಕೆ, ಅಲ್ಲಿ $1 ಬೇಕಂತ ಹೇಳಿದರೆ ಆ ದಿನದ ಬೆಲೆಯಲ್ಲಿನೇ ಕನ್ಸಿಡರ್ ಮಾಡಬೇಕು. ಸೊ ಅವರಿಗೆ $1 ಅವರಿಂದ ನಾವು ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಕನ್ವರ್ಟ್ ಮಾಡಿ ತೊಗೋಬೇಕಂದ್ರೂ ನಾವು ಅವರಿಗೆ ಎಷ್ಟು ಪೇ ಮಾಡಬೇಕಾಗ್ತದೆ, ಅಂದರೆ ನಮ್ಮಲ್ಲಿರುವಂಥ ರುಪೀಸ್ನ ಅವರಿಗೆ ಸೆಲ್ ಮಾಡಿ ಅವ್ರ ಕಡೆಯಿಂದ ಡಾಲರ್ನ ನಾವು $1 ಪರ್ಚೇಸ್ ಮಾಡಬೇಕು. ಸೊ ಅದೇ ರೀತಿ ಅದೇ ಬೇಸಸ್ ಮೇಲೇ ಸಪೋಸ್ ಏನಾದರೂ ನಮಗೆ ನಮ್ಮಲ್ಲಿರುವಂಥ ಅಲ್ಲಿನ ಒಂದು $100 ನಾವು ಪರ್ಚೇಸ್ ಮಾಡಬೇಕಂದ್ರೂ ನಾವೇನು ಮಾಡಬೇಕು, ನಮ್ಮಲ್ಲಿರುವಂಥ $7,119 ಕೂಡ ನಾವೇನು ಮಾಡಬೇಕು, ಅವರಿಗೆ ಪೇ ಮಾಡಬೇಕಾಗ್ತದೆ. ಸೊ ಈ ರೀತಿ ಅಂದರೆ ಈ ಡಾಟಾ ಯಾವುದು 2019 ಆಗಿದೆ. ಸೊ ಈಗ ಜಸ್ಟ್ 2 ಡೇಸ್ ಅಥವಾ 1 ಡೇಸ್ ಬಿಫೋರ್
ಡಾಟಾಸ್ ಯಾವ ರೀತಿ ಇದೆ ನೋಡಿರಿ. ಸೊ ಟುಡೇಸ್ 25th May 2021 ಡಾಟಾಸ್ ಬೇಸ್ ಮೇಲೆ ಯಾವ ರೀತಿ ಎಕ್ಸ್ಚೇಂಜ್ ರೇಟ್ ಇದೆ ಅಂತ ಹೇಳಿದರೆ, ರುಪೀಸಲ್ಲಿ ಕನ್ಸಿಡರ್ ಮಾಡಬೇಕಂತ ಹೇಳಿದರೆ 72, ನಮ್ಮ ಇಂಡಿಯನ್ ರುಪೀಸಲ್ಲಿ ನಾವು ನೋಡಬೇಕಂತ ಹೇಳಿದರೆ 72.795 ರುಪೀಸ್ ಇದೆ, ರೈಟ್. ಓಕೆ, ಸೊ ನೆಕ್ಸ್ಟ್ ಏನಿದೆ $1 ಅಂತ ಹೇಳಿದರೆ ಎಕ್ಸ್ಚೇಂಜ್ ರೇಟ್ ಎಷ್ಟಾಗ್ತದೆ, ರುಪೀಸ 72.8, ಅಂದರೆ ನಾವಿಲ್ಲಿ 72.79 ಇದನ್ನು ಬೇಕಾದ್ರೆ ಕನ್ವರ್ಟ್ ಮಾಡ್ಕೋಬೋದು ಅಥವಾ ಹೇಗಿದೆ ಹಾಗೆ ಇಡ್ಬೋದು, ಬಿಕಾಸ್ ಪಾಯಿಂಟ್ ನಂತರ 5 ಅಬವ್ ಇದೆ ಅಂತೇಳಿ. ಓಕೆ, ಸೊ ಏನಿದೆ $1 ನೀವು ಪರ್ಚೇಸ್ ಮಾಡಬೇಕಂದ್ರೆ ಅಥವಾ ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಕನ್ವರ್ಟ್ ಮಾಡಬೇಕಂದ್ರೆ ರುಪೀಸ್ 72.8 ಅಂದರೆ ಪೇ ಮಾಡಬೇಕು ಅಥವಾ ಬೈ ಮಾಡಬೇಕು. ಸೊ ಜಸ್ಟ್ ಲೈಕ್ ಯಾವ ರೀತಿ ಹೈ ಎಕ್ಸ್ಚೇಂಜ್ ರೇಟು ಆಗ್ಬೋದು ಅಥವಾ ಲೋ ಎಕ್ಸ್ಚೇಂಜ್ ರೇಟು ಕೂಡ ಆಗ್ಬೋದು, ಡಿಪೆಂಡ್ ಅಪಾನ್ ದ ನೀವು ಯಾವ ರೀತಿ ಯೂಸ್ ಮಾಡ್ತೀವಿ. ಅವ್ರು ಏನಾಗ್ತದೆ 30 days ಅಬವ್ ನಂತರ ಅಥವಾ 30 days ಬೇಸ್ ಮೇಲೆ ಕೂಡ ನಾವೇನು ಮಾಡ್ಬೋದು, ಹೈ ರೇಟ್ ಎಕ್ಸ್ಚೇಂಜ್ ಅಥವಾ ಲೋ ಎಕ್ಸ್ಚೇಂಜ್ ರೇಟ್ ಬೇಸ್ ಮೇಲೆ ನಾವೇನು ಮಾಡಬೇಕು, ಬೈ ಆರ್ ಸೆಲ್ ದ ಎಕ್ಸ್ಚೇಂಜಿಂಗ್ ಕರೆನ್ಸೀಸ್ ಆರ್ ಅದರ್ವೈಸ್ ಇಟ್ ಇಸ್ ಅ ಕನ್ವರ್ಟ್ ಟು ಒನ್ ಕಂಟ್ರೀಸ್ ಕರೆನ್ಸಿ ಟು ದ ಅನದರ್ ಕಂಟ್ರಿ ಕರೆನ್ಸಿ. ಅದು ಮೋಸ್ಟ್ ಆಫ್ ಪಾಪ್ಯುಲರ್ ಯೂಸಿಂಗ್ ಆಲ್ಮೋಸ್ಟ್ ಡಾಲರ್ನ ಯೂಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಇದು $1 ಆಯಿತು. ನೆಕ್ಸ್ಟ್ ಅನೇದರ್ ಒನ್ ಬೇಸ್ ನೋಡಿರಿ. ಅನೇದರ್ ಒನ್ ಬೇಸ್ ಏನಿದೆ $100 ಅಂತ ಹೇಳಿದರೆ ಇಲ್ಲಿ ಎಷ್ಟಾಗ್ತದೆ, ರುಪೀಸ್ 7,278 ಸಮಥಿಂಗ್. ಓಕೆ, ಅಂದರೆ 4,751 ಇದೆ. ಓಕೆ, ಎಕ್ಸಾಕ್ಟ್ಲಿ ಅದಕ್ಕೆ ಇರೋದು 7,278 ರುಪೀಸ್ ಇಂಡಿಯನ್ ರುಪಿಯಲ್ಲಿದೆ. ಅಂದರೆ ನಿಮಗೆ $100 ಇಲ್ಲಿ ಎಕ್ಸ್ಚೇಂಜ್ ಬೇಸ್ ಮಾಡಬೇಕಂತ ಹೇಳಿದರೆ ರುಪೀಸ್ 7,278 ರುಪೀಸ್ನ ಏನು ಮಾಡಬೇಕು, ಎಕ್ಸ್ಚೇಂಜ್ ಮಾಡ್ಕೋಬೇಕಾಗ್ತದೆ. ಸೊ ಇಟ್ ಈಸ್ ಅ ಇಂಡಿಯನ್ ರುಪೀಸ್ ಅಂತ ಹೇಳ್ಬೋದು. ಅಂದರೆ ಇದೇನಾಗ್ತದೆ 30 days ಒಮ್ಮೆ ಏನಾಗ್ಬೋದು, ಹೈನೂ ಆಗ್ಬೋದು ಅಥವಾ ಲೋನು ಆಗ್ಬೋದು, ಪ್ರೈಸ್ ಡಿಪೆಂಡ್ ಅಪಾನ್ ಅದ್ರ ಬೇಸಸ್ ಮೇಲೆ ಅಂತ ಹೇಳ್ಬೋದು. ಅಂದರೆ ಇವತ್ತಿದ್ದ ಕರೆನ್ಸಿ ಫ್ಯೂಚರ್ ಬೆನಿಫಿಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚಿಗೆನೂ ಬರ್ಬೋದು ಅಥವಾ ಕಡಿಮೆನೂ ಆಗ್ಬೋದು ಅಂತೇಳಿ. ಓಕೆ, ಸೊ ಸೇಮ್ ಆ್ಯಸ್ ಇಲ್ಲಿ ನೋಡಿರಿ $1 ಮೀನ್ಸ್ ಡಾಲರ್ ಅಂತೇಳಿ, ಅಂದರೆ ಯುನೈಟೆಡ್ ಸ್ಟೇಟ್ ಅಮೇರಿಕಾ ಬೇಸಸ್ ಕನೆಕ್ಟೆಡ್ ಆಗ್ತದೆ. ಸೊ ಇಟ್ ಈಸ್ ಅ ಡಾಲರ್ ಅಂತ ಹೇಳ್ತೇವೆ. $1 ಎಕ್ಸ್ಚೇಂಜ್ ಮಾಡಬೇಕಂದ್ರೆ 72.78 INR ಮೀನ್ಸ್ ಇಟ್ ಈಸ್ ಅ ಇಂಡಿಯನ್ ರುಪೀಸ್ ಕರೆನ್ಸಿಗೆ ನಾವು INR ಅಂತ ಹೇಳ್ತೇವೆ. ಓಕೆ, ಸೇಮ್ ಇಲ್ಲೂ ಕೂಡ ನೆಕ್ಸ್ಟ್ ಒನ್ INR ಅಂತ ಹೇಳಿದರೆ ಈಗ ನಾವು ಇಂಡಿಯನ್ $1 ಎಕ್ಸ್ಚೇಂಜ್ ಮಾಡಬೇಕಂತ ಹೇಳಿದರೆ US ಡಾಲರ್ ಏನಾಗ್ತದೆ 0.013739 ಅಂತೇಳಿ, ಅಂದರೆ ಎಕ್ಸಾಕ್ಟ್ಲಿ 0.01 ಅಂತೇಳಿ ಹೇಳ್ಬೋದು $. ಓಕೆ, ಸೊ ಇಟ್ ಈಸ್ ಈ ರೀತಿ ನಾವೇನು ಮಾಡ್ಬೋದು, ನಾವು ನೆಕ್ಸ್ಟ್ ಚಾಪ್ಟರ್ ಏನು ಮಾಡೋದು, ಯಾವ ರೀತಿ ನಾವು $ನ ರುಪೀಸಲ್ಲಿ ಕನ್ವರ್ಟ್ ಮಾಡೋದು, ಯಾವ ರೀತಿ ಪೌಂಡ್ನ ರುಪೀಸ್ ಅಥವಾ ಯುರೋಪಿಯನ್, ಸೊ ಈ ರೀತಿ ಡಿಫ್ರೆಂಟ್ ಕರೆನ್ಸಿಗಳ ಮಾರ್ಕ್ ಬೇಸಿಸ್ ಮೇಲೆ ನಾವೇನು ಮಾಡೋದು, ಕ್ಯಾಲ್ಕುಲೇಟ್ ಮಾಡ್ಬೋದು ಸಮ್ಸ್ಗಳನ್ನು. ಓಕೆ, ಸೊ ಇಟ್ ಈಸ್ ಎಕ್ಸ್ಚೇಂಜ್ ರೇಟ್ ಆರ್ ಕನ್ವರ್ಟೆಡ್ ರೇಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಇದನ್ನು ನಾವೇನು ಮಾಡುವ ಹೆಚ್ಚಿಗೆ ವರ್ಲ್ಡ್ ವೈಡಲ್ಲಿ ಏನು ಮಾಡ್ತೇವೆ, ಯೂಸ್ ಮಾಡ್ತೇವೆ. ಆ್ಯಂಡ್ ಇವತ್ತಿನ ಜನ್ರೇಷನಲ್ಲಿ ಹೆಚ್ಚಿಗೆ ಬ್ಯಾಂಕ್ಗಳು ಟ್ರಾನ್ಸಾಕ್ಷನ್ ಬೇಸಿಸ್ ಮೇಲೆ, ಶಿಫ್ಟ್ ಬೇಸಿಸ್ ಮೇಲೆ, ಓಕೆ, ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗ್ತದೆ, ಸೆಂಟ್ರಲ್ ಬ್ಯಾಂಕ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗ್ತದೆ, ಅಥವಾ ಏಜೆಂಟ್ಸ್ಗಳು ಅವರ ಒಂದು ಹೆಲ್ಪ್ಸ್ಗಳ ಬೇಸಿಸ್ ಮೇಲೂ ಕೂಡ ನಾವು ಕರೆನ್ಸಿನ ಕನ್ವರ್ಟ್ ಅಥವಾ ಎಕ್ಸ್ಚೇಂಜ್ ಕೂಡ ಮಾಡಬಹುದು. ಆ್ಯಂಡ್ ಇಂಡಿವಿಜುವಲಿ ರಿಟೇಲರ್ಸ್, ಹೋಲ್ಸೇಲರ್ ಬೇಸಿಸ್ ಮೇಲೂ ಕೂಡ ನಾವೇನು ಮಾಡ್ಬೋದು, ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ಬೋದು ಅದರ್ ದೆನ್ ಕನ್ವರ್ಟೆಡ್ ರೇಟ್ ಅಂತೇಳಿ ಹೇಳ್ಬೋದು. ಕನ್ವರ್ಟ್ ರೇಟ್ ಮೀನ್ಸ್ ಪ್ರೈಸ್ನ ಎಕ್ಸ್ಚೇಂಜ್ ಮಾಡೋದು ಅಂಥೇಳಿ. ಓಕೆ, ಸೊ ಈಗ ಜಸ್ಟ್ ಹೇಳಿದಲ್ಲ ನಾನು, ಅಂದರೆ ಕೆಲವೊಂದು ಕಂಟ್ರಿಯಲ್ಲಿ ಸಮ್ ಕಂಟ್ರಿ ಆಲ್ಸೋ ಯೂಸಿಂಗ್ ಟು ದಿಸ್ ಡಾಲರ್ ಕರೆನ್ಸಿ, ಜಸ್ಟ್ ಲೈಕ್ ಆಸ್ಟ್ರೇಲಿಯನ್ ಡಾಲರ್, ಕೆನಡಿಯನ್ ಡಾಲರ್, ಹಾಂಗ್ಕಾಂಗ್ ಡಾಲರ್, ನ್ಯೂಜಿಲೆಂಡ್ ಡಾಲರ್, ಸಿಂಗಾಪುರ್ ಡಾಲರ್. ಸೊ ಈ ರೀತಿ ಬೇರೆ ಬೇರೆ, ಅಂದರೆ ಕೆಲವೊಂದು ಕಂಟ್ರಿಗಳು ಕೂಡ ಅವರದ್ದು ದೇಶದ ಡಾಲರ್ಸ್ಗಳನ್ನು ಕೂಡ ಯೂಸ್ ಮಾಡ್ತಾರೆ ಅಂಥೇಳಿ. ಓಕೆ, ದಿಸ್ ಆರ್ ಡಾಲರ್ಸ್. ಸೊ ಈಗ ಜಸ್ಟ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅದನ್ನು ನಿಮಗೆ ನಾನು ಏನು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆದರೆ ನೀವು ಓನ್ ನೋಟ್ಸ್ನ ಕ್ರಿಯೇಟ್ ಮಾಡಿನೂ ನೀವು ಬರಿಬೋದು. ಆ್ಯಂಡ್ ಕನ್ನಡದಲ್ಲಿ ಆಲ್ಸೋ ನೋಟ್ಸ್ ಕೂಡ ನಾನು ಇದರಲ್ಲಿ ಹಾಕಿದ್ದೇನೆ. ಓಕೆ, ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ಹೇಳಿದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳ್ತೇವೆ. ಸೊ ವಿದೇಶಿ ವಿನಿಮಯ ಮಾರುಕಟ್ಟೆಯು ಚಲಾವಣೆಗಳ ವಿನಿಮಯಕ್ಕಾಗಿ ಇರುವ ಒಂದು ಜಾಗತಿಕ ವಿಕೇಂದ್ರೀಕೃತ ಅಥವಾ ನೇರ ಮಾರುಕಟ್ಟೆ ಅಂತ ಹೇಳಿ ಡೈರೆಕ್ಟ್ ಮಾರ್ಕೆಟ್ ಅಂತ ಹೇಳ್ತೇವೆ. ಈ ಮಾರುಕಟ್ಟೆಯು ಪ್ರತಿಯೊಂದು ಚಲಾವಣೆ ವಿದೇಶಿ ವಿನಿಮಯ ದರಗಳನ್ನು ನಿರ್ಧರಿಸುತ್ತದೆ. ಇದು ಪ್ರಸ್ತುತ ಅಥವಾ ನಿರ್ಧರಿತ ಬೆಲೆಗಳಲ್ಲಿ ಚಲಾವಣೆಗಳನ್ನು ಖರೀದಿಸುವ, ಮಾರಾಟ ಮಾಡುವ ಮತ್ತು ವಿನಿಮಯ ಮಾಡುವ ಎಲ್ಲ ಅಂಶಗಳನ್ನು ಒಳಗೊಳ್ಳುತ್ತದೆ. ಓಕೆ ಗಾಯ್ಸ್, ಇದು ನಿಮ್ಗೆ ಬೇಕಂದರೆ ನೋಟ್ಸ್ನ ನೀವು ಬರಿಬೋದು. ಸೊ ನೆಕ್ಸ್ಟ್ ಫೀಚರ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ದೇರ್ ಆರ್ ದ ಫಾಲೋವಿಂಗ್ ಪಾಯಿಂಟ್ಸ್ ಇಸ್ ದೇರ್. ಸೊ ಫಸ್ಟ್ ಒನ್ ಏನಿದೆ, ಫೀಚರ್ಸ್ ಮೀನ್ಸ್ ನಾನು ಆಲ್ರೆಡಿ ಹೇಳಿದೆ, ಇಟ್ ಈಸ್ ಅ
ನೇಚರ್ ಫೀಚರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ ಆರ್ ಸೇಮ್ ವರ್ಡ್. ಓಕೆ, ಸೊ ಅಂದರೆ ಗುಣಲಕ್ಷಣಗಳು, ವಿದೇಶಿ ವಿನಿಮಯ ಮಾರುಕಟ್ಟೆ ಗುಣಲಕ್ಷಣಗಳು ಅಂತ ಹೇಳ್ತೇವೆ. ಅದರಲ್ಲಿ ದೇರ್ ಆರ್ ಫಸ್ಟ್ ಪಾಯಿಂಟ್ ಹೈ ಲಿಕ್ವಿಡಿಟಿ ಅಂತ ಹೇಳ್ತೇವೆ. ಹೈ ಲಿಕ್ವಿಡಿಟಿ ಮೀನ್ಸ್ ಹೆಚ್ಚಿನ ದ್ರವ್ಯತೆ ಅಂತ ಹೇಳ್ತೇವೆ. ಓಕೆ, ಇದ್ರ 1 by 1 ಎಕ್ಸ್ಪ್ಲೈನ್ ಮಾಡ್ತೇನೆ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ಮಾರ್ಕೆಟ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಿ. ಮಾರ್ಕೆಟ್ ಟ್ರಾನ್ಸ್ಪರೆನ್ಸಿ ಮೀನ್ಸ್ ಇದು ಮಾರುಕಟ್ಟೆಯ ಒಂದು ಪಾರದರ್ಶಕತೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಥರ್ಡ್ ಒನ್ ಡೈನಾಮಿಕ್ ಮಾರ್ಕೆಟ್ ಅಂತ ಹೇಳ್ತೇವೆ. ಡೈನಾಮಿಕ್ ಮಾರ್ಕೆಟ್ ಮೀನ್ಸ್ ಇದು ಹೆಚ್ಚಿನ ಡೈನಾಮಿಕ್ ಮಾರುಕಟ್ಟೆಯಾಗಿ ಯಾವ ರೀತಿ ವರ್ಕ್ ಮಾಡ್ತದೆ ಅಂಥೇಳಿ. ನೆಕ್ಸ್ಟ್ ಆಪರೇಟ್ಸ್ 24 hour ಮಾರ್ಕೆಟ್, 24 ಗಂಟೆಗಳ ಒಂದು ಮಾರುಕಟ್ಟೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಲೋವರ್ ಟ್ರೇಡಿಂಗ್ ಕಾಸ್ಟ್, ಕಡಿಮೆ ವ್ಯಾಪಾರದ ವೆಚ್ಚ ಅಂತ ಹೇಳ್ತೇವೆ. ನೆಕ್ಸ್ಟ್ ಡಾಲರ್ ಮೋಸ್ಟ್ ವೈಡ್ಲಿ ಟ್ರೇಡೆಡ್ ಅಂತ ಹೇಳ್ತೇವೆ. ಸೇಮ್ ಅಂದರೆ ಯಾವ ರೀತಿ ಡಾಲರ್ಸ್ ವ್ಯಾಪಕವಾಗಿ ನಾವು ಬಿಸ್ನೆಸ್ನಲ್ಲಿ ಯಾವ ರೀತಿ ಎಕ್ಸ್ಚೇಂಜಿಂಗ್ ಸೆಲ್ಲಿಂಗ್ ಮಾಡ್ತೇವೆ ಅಂಥೇಳಿ. ಕರೆನ್ಸೀಸ್ಗಳನ್ನು ಹೆಚ್ಚಿಗೆ ದೇಶದಲ್ಲಿನೂ ಕೂಡ ಡಾಲರ್ನೇ ಯೂಸ್ ಮಾಡ್ತೇವೆ. ಸೊ ಫಸ್ಟ್ ಪಾಯಿಂಟ್ ಏನಿದೆ, ಇಟ್ ಈಸ್ ದ ಹೈ ಲಿಕ್ವಿಡಿಟಿ. ಹೈ ಲಿಕ್ವಿಡಿಟಿ ಅಂದರೆ ಏನಂದರೆ ಹೆಚ್ಚಿನ ದ್ರವ್ಯತೆ ಅಂತ ಹೇಳ್ತೇವೆ. ಸೊ ಏನಿದೆ ನೋಡಿರಿ, ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ದ ಮೋಸ್ಟ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಅಂದರೆ ಆಬ್ವಿಯಸ್ಲಿ ಪೂರ್ತಿ ಜಗತ್ತಿನಲ್ಲೇ ಇದೇನಿದೆ ದ್ರವ್ಯತೆಯ ಒಂದು ವಿನಿಮಯದ ಮಾರುಕಟ್ಟೆ ಅಂತ. ಯಾಕಂದರೆ ಹೆಚ್ಚಿಗೆ ಅಂತ ಹೇಳಿದ್ರೆ ಹಣಕಾಸಿನ ನಾವೊಂದು ವಿತರಣೆ ಮಾಡುವಂಥದ್ದು ಕ್ರಿಯೆನೇ ನಡೀತದೆ, ಅಂದರೆ ಟ್ರಾನ್ಸಾಕ್ಷನ್ಸ್ನೇ ಆಗ್ತದೆ, ರೈಟ್. ಸೊ ಇಟ್ ಇನ್ವಾಲ್ವ್ಸ್ ಟ್ರೇಡಿಂಗ್ ವೇರಿಯಸ್ ಕರೆನ್ಸೀಸ್ ಅಕ್ರಾಸ್ ದ ಗ್ಲೋಬಲ್ ಮೀನ್ಸ್ ಆಲ್ರೆಡಿ ಹೇಳಿದೆ, ಇಂಟರ್ನ್ಯಾಷನಲಿ ಕೂಡ ಏನಾಗ್ತದೆ, ವರ್ಲ್ಡ್ ವೈಡ್ ವ್ಯಾಪಾರ ಬೇಸಸ್ ಮೇಲೆ ಕೂಡ ನಾವೇನು ಮಾಡೋದು, ಕರೆನ್ಸಿಗಳನ್ನು ವಿವಿಧ ರೂಪದಲ್ಲಿ ಏನು ಮಾಡ್ಬೋದು, ಎಕ್ಸ್ಚೇಂಜ್ ಮಾಡ್ಬೋದು. ಓಕೆ, ಗ್ಲೋಬಲಿ ಅಂಥೇಳಿ ಹೇಳ್ಬೋದು. ಫಸ್ಟ್ ಒನ್ ಲಿಕ್ವಿಡ್ ಫೈನಾನ್ಷಿಯಲ್ ಮಾರ್ಕೆಟ್, ಸೆಕೆಂಡ್ ಒನ್ ಟ್ರೇಡಿಂಗ್ ಆಫ್ ವೇರಿಯಸ್ ಕರೆನ್ಸೀಸ್ ಅಕ್ರಾಸ್ ದ ಗ್ಲೋಬಲ್. ನೆಕ್ಸ್ಟ್ ಏನಿದೆ ನೋಡಿರಿ, ಆಲ್ ಟ್ರೇಡೆಡ್ ಇನ್ ಮಾರ್ಕೆಟ್ಸ್ ಆರ್ ಫ್ರೀ ಟು ಬೈ ಟು ಆರ್ ಸೆಲ್ ದ ಕರೆನ್ಸಿ ಎನಿ ಟೈಮ್ ಆ್ಯಸ್ ಪರ್ ದೇರ್ ಚಾಯ್ಸ್. ಅಂದರೆ ನಿಮಗೆ ಯಾವಾಗ ಬೇಕು ಆವಾಗ ಏನು ಮಾಡಬೇಕು, ಫ್ರೀಲಿ ಕರೆನ್ಸಿಗಳನ್ನು ಪರ್ಚೇಸ್ ಮಾಡ್ಬೋದು ಅಥವಾ ಸೆಲ್ ಮಾಡ್ಬೋದು ವ್ಯಾಪಾರದಲ್ಲಿ ಯಾವುದೇ ಟೈಮ್ನಲ್ಲೂ ಕೂಡ, ಡಿಪೆಂಡ್ ಅಪಾನ್ ಯುವರ್ ಚಾಯ್ಸ್ ಬೇಸ್ ಮೇಲೆ. ಓಕೆ, ನೆಕ್ಸ್ಟ್ ದೇರ್ ಆರ್ ದ ಫ್ರೀ ಟು ಎಕ್ಸ್ಚೇಂಜಿಂಗ್ ಕರೆನ್ಸಿ ವಿತೌಟ್ ಪ್ರೈಸ್ ಆಫ್ ಕರೆನ್ಸಿ ಬೀಂಗ್ ಟ್ರೇಡೆಡ್ ಗೆಟ್ಟಿಂಗ್ ಎಫೆಕ್ಟ್. ಯಾವುದೇ ಪ್ರೈಸ್ನ ಎಕ್ಸ್ಟ್ರಾ ಕೊಟ್ಟಿನೇ ಎಕ್ಸ್ಚೇಂಜ್ ಮಾಡಬೇಕಂತೇನಿಲ್ಲ. ಜಸ್ಟ್ ಲೈಕ್ ನಿಮ್ಮಲ್ಲಿರುವಂಥ ಹಣ ಕೊಟ್ಟು ಆ ದೇಶದ ಕಂಟ್ರಿನ ಯೂಸ್ ಮಾಡ್ಬೋದು, ಅದನ್ನು ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಮತ್ತು ಪೇ ಮಾಡುವುದು ಅಗತ್ಯವಿಲ್ಲ ಅಂಥೇಳಿ. ಓಕೆ, ನೆಕ್ಸ್ಟ್ ಏನಿದೆ, ಕರೆನ್ಸಿ ಪ್ರೈಸ್ ರಿಮೈನ್ ದ ಸೇಮ್ ಬೋತ್ ಆರ್ ಟೈಮ್ ಆಫ್ ಆರ್ಡರ್ ಪ್ಲೇಸ್ ಆ್ಯಂಡ್ ಎಕ್ಸಿಕ್ಯೂಟೆಡ್ ದೇರ್ ಬೈ ಎನೇಬ್ಲಿಂಗ್ ಟು ಅರ್ನ್ ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂಥೇಳಿ. ಅಂದರೆ ನೀವೇನು ಮಾಡ್ಬೋದು, ಕರೆನ್ಸಿ ಪ್ರೈಸ್ನ ಕೂಡ ನೀವು ಆ ಡೇಟ್ನ ಪ್ರಕಾರ ಅವತ್ತಿನ ಬೆಲೆಯಲ್ಲಿ ಕೂಡ ನೀವೇನು ಮಾಡ್ಬೋದು, ಪ್ರೈಸ್ನ ತಗೋಬೋದು ಅಥವಾ ಸೆಲ್ ಮಾಡ್ಬೋದು, ಡಿಪೆಂಡ್ ಅಪಾನ್ ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಬೇಸಸ್ ಮೇಲೆ ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂಥೇಳಿ ಹೇಳ್ಬೋದು. ಓಕೆ, ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಿದೆ, ಮಾರ್ಕೆಟ್ ಟ್ರಾನ್ಸ್ಪರೆನ್ಸಿ ಅಂಥೇಳಿ, ಅಂದರೆ ಮಾರುಕಟ್ಟೆಯ ಪಾರದರ್ಶಕತೆ ಅಂತ ಹೇಳ್ತೇವೆ. ಸೊ ಇನ್ ದಿಸ್ ಕೇಸ್ trader in the foreign exchange market has a fully access to all market data and informations ಅಂತೇಳಿ. ಅಂದರೆ ಫಾರಿನ್ ಎಕ್ಸ್ಚೇಂಜ್ನಲ್ಲಿ ವ್ಯಾಪಾರ ಮಾಡುವ ಮುಂದೆ ನಾವು ಯಾವುದೇ ರೀತಿಯಲ್ಲಿ ಕೂಡ ಡಾಟಾಸ್ಗಳನ್ನು ಅಥವಾ ಯಾವ ರೀತಿ ಕರೆನ್ಸಿಗಳು ಅವತ್ತಿನ ದಿನದ ಬೆಲೆಗಳನ್ನು ಅಥವಾ ಯಾವ ರೀತಿ ಪ್ರೈಸ್ನ ಎಕ್ಸ್ಚೇಂಜ್ ಮಾಡುವಂತಹ ಬೇರೆ ಬೇರೆ ದೇಶದ ಒಂದು ಮಾಹಿತಿಗಳನ್ನು, ಡಿಫ್ರೆಂಟ್ ಕಂಟ್ರೀಸ್ ಡಾಟಾಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಕೂಡ ನೀವೇನು ಮಾಡ್ಬೋದು, ಫುಲ್ಲಿ ಕಲೆಕ್ಟ್ ಮಾಡ್ಬೋದು. ಆ ದಿನದ ಅಥವಾ ಅಲ್ಲಿನ ಒಂದು ಮಾರುಕಟ್ಟೆಯ ಇನ್ಫಾರ್ಮೇಷನ್ಸ್ಗಳನ್ನು ಏನು ಮಾಡ್ಬೋದು, ಕಲೆಕ್ಟ್ ಮಾಡ್ಬೋದು. ದೇ ಕ್ಯಾನ್ ಈಸಿಲಿ ಮಾನಿಟರ್ ಡಿಫ್ರೆಂಟ್ ಕಂಟ್ರೀಸ್ ಕರೆನ್ಸಿ ಪ್ರೈಸಸ್ ಆಫ್ ಫ್ಲಕ್ಚುವೇಷನ್ ಥ್ರೂ ದ ರಿಯಲ್ ಟೈಮ್ ಪೋರ್ಟ್ಫೋಲಿಯೋ ಆ್ಯಂಡ್ ಅಕೌಂಟ್ ಟ್ರ್ಯಾಕಿಂಗ್ ವಿತೌಟ್ ದ ನೀಡ್ ಆಫ್ ಅ ಬ್ರೋಕರ್. ಅಂದರೆ ಯಾವುದೇ ಬ್ರೋಕರ್ ಮೀನ್ಸ್ ಏನಂತ ಹೇಳಿದ್ರೆ, ಬ್ರೋಕರ್ ಮೀನ್ಸ್ ಏಜೆಂಟ್ ಮೀನ್ಸ್ ಏನು ಹೇಳ್ತೇವೆ, ದಳ್ಳಾಳಿಗಳು ಅಂತ ಹೇಳ್ತೇವೆ. ಯಾವುದೇ ರೀತಿಯ ಏಜೆಂಟ್ಸ್ಗಳ ಒಂದು ನೀಡ್ಸ್, ಅವರ ಒಂದು ಹೆಲ್ಪ್ ಇಲ್ಲದು ಕೂಡ ನಾವೇನು ಮಾಡಬಹುದು, ಬೇರೆ ದೇಶದ ಫ್ಲಕ್ಚುವೇಷನ್ ಆದಂಥ ಕರೆನ್ಸಿಗಳನ್ನು, ಅಂದರೆ ಫ್ಲಕ್ಚುವೇಷನ್ ಅಂತ ಹೇಳಿದರೆ ಅಲ್ಲಿನ ಕರೆನ್ಸಿ ಹೆಚ್ಚಿಗೆ ಇದೆಯೋ ಕಡಿಮೆ ಇದೆಯೋ, ಅಂದರೆ ಫ್ಲಕ್ಚುವೇಷನ್ ಇನ್ಕ್ರೀಸ್ ಆರ್ ಡಿಕ್ರೀಸಿಂಗ್ ಏನಾಗ್ತದೆ ಕರೆನ್ಸಿಗಳು ಅಂತೇಳಿ ಅದರ ಬೇಸಸ್ ಮೇಲೆ ರಿಯಲ್ ಟೈಮ್, ಆ ದಿನದ ಒಂದು ಆ್ಯಕ್ಚುಲಿ ರಿಯಲ್ ಟೈಮ್ಗಳ ಬೇಸಸ್ ಮೇಲೆ ಪೋರ್ಟ್ಫೋಲಿಯೋ ಆ್ಯಂಡ್ ಅಕೌಂಟ್ನ ಟ್ರ್ಯಾಕಿಂಗ್ ಮಾಡಿ ಏನು ಮಾಡ್ಬೋದು, ವಿತೌಟ್ ಎನಿ ನೀಡ್ಸ್ ಆಫ್ ಬ್ರೋಕರ್ನ ಸಹಾಯ ಇಲ್ಲದು ಕೂಡ ನಾವೇನು ಮಾಡ್ಬೋದು, ಮಾಹಿತಿಗಳನ್ನು, ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬಹುದು ಅಂತೇಳಿ. ಓಕೆ, ಸೊ ಆಲ್ ದಿಸ್ ಇನ್ಫಾರ್ಮೇಷನ್ ಇದೆಲ್ಲ ಎದಕ್ಕೆ ಬೇಕು ಈ ರೀತಿ ಎಲ್ಲ ಮಾಹಿತಿಗಳು, ಬಿಕಾಸ್ ಇಟ್ ಈಸ್ ಅ ಹೆಲ್ಪ್ ಇನ್ ಮೇಕಿಂಗ್ ಬೆಟರ್ ಟ್ರೇಡಿಂಗ್ ಡಿಸಿಷನ್. ಅಂದರೆ ಯಾವ ರೀತಿ ನಾವು ವ್ಯಾಪಾರದಲ್ಲಿ ಸರಿಯಾದಂಥ ನಿರ್ಧಾರಗಳನ್ನು ತಗೋಬಹುದು, ಯಾವ ರೀತಿ ನಾವು ನಮ್ಮ ದೇಶದ ವ್ಯಾಪಾರವನ್ನು ಕಂಟ್ರೋಲ್ದಲ್ಲಿ ಇಟ್ಕೋಬಹುದು. ಮೀನ್ಸ್ ಬೆಟರ್ trading decisions are taken and control in our countries
ಬಿಸ್ನೆಸ್ ಆಲ್ಸೋ. ಆ್ಯಂಡ್ ದೆನ್ ಆಫ್ಟರ್ ಏನು ಮಾಡ್ಬೋದು, ಯಾವ ರೀತಿ ನಾವು ಅವರ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಟೈಮ್ ಬಂದಾಗ ಬೇರೆ ಕಂಟ್ರಿಯ ಜೊತೆಗೆ ಅಂಥೇಳಿ. ಓಕೆ, ಸೊ ಲಾಸ್ಟ್ ಒನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಯಾವ ರೀತಿ ಡಿಸಿಷನ್ ಆ್ಯಂಡ್ ಕಂಟ್ರೋಲ್ ಮಾಡ್ತೀವಿ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಏನಿದೆ, ಡೈನಾಮಿಕ್ ಮಾರ್ಕೆಟ್ ಅಂತ ಹೇಳಿ, ಅಂದರೆ ಹೆಚ್ಚಿನ ಡೈನಾಮಿಕ್ ಮಾರುಕಟ್ಟೆ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ, ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಈಸ್ ಅ ಡೈನಾಮಿಕ್ ಮಾರ್ಕೆಟ್. ಆಬ್ವಿಯಸ್ಲಿ ಇಟ್ ಇಸ್ ಅ ಡೈನಾಮಿಕ್ ಮಾರ್ಕೆಟ್ ಬಿಕಾಸ್ ಇಟ್ ಈಸ್ ಅ ವರ್ಲ್ಡ್ ವೈಡ್ ಮಾರ್ಕೆಟ್ ಅಂತ ಇದು ಏನಾಗ್ತದೆ, ಡೈನಾಮಿಕ್ ಆಗಲೇಬೇಕು. ಇನ್ ದಿಸ್ ಮಾರ್ಕೆಟ್ಸ್ ಆರ್ ಕರೆನ್ಸೀಸ್ ವ್ಯಾಲ್ಯೂ ಚೇಂಜ್ ಎವ್ರಿ ಸೆಕೆಂಡ್ ಆ್ಯಂಡ್ ಹವರ್. ಮೀನ್ಸ್ ಈಗ ಜಸ್ಟ್ ನಾನು ನಿಮಗೆ ಮಾರ್ಕೆಟ್ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದರೆ ಏನಾದರೂ ಎಕ್ಸ್ಪ್ಲೇನ್ ಮಾಡಿದಾಗ ಹೇಳಿದೆ 30 ಡೇಸ್ಗೆ ಅಥವಾ ಹೆಚ್ಚು ಕಮ್ಮಿ ಆಗಬಹುದು. ಓನ್ಲಿ 30 ಡೇಸ್ ಅಂತೇಳಿ ಹೇಳೋಕ್ಕಾಗಂಗಿಲ್ಲ, ಹವರ್ ಆರ್ ಸೆಕೆಂಡ್ ಬೇಸಿಸ್ ಮೇಲೂ ಕೂಡ ನಾವು ಪ್ರೈಸ್ನ ಚೇಂಜಸ್ ಕಾಣಬಹುದು ಕರೆನ್ಸಿಗಳಲ್ಲಿ ಇಂಟರ್ನ್ಯಾಷನಲಿ ಅಂತ ಹೇಳ್ಬೋದು. ಕರೆನ್ಸಿ ವ್ಯಾಲ್ಯೂ ಚೇಂಜಸ್ ಎವ್ರಿ ಸೆಕೆಂಡ್ ಆ್ಯಂಡ್ ಎವ್ರಿ ಹವರ್ಸ್ ಅಂತೇಳಿ, ಎವ್ರಿ ಸೆಕೆಂಡ್ ಆ್ಯಂಡ್ ಎವ್ರಿ ಹವರ್ಸ್ ಕೂಡ ಬೆಲೆಗಳು ಏನು ವ್ಯಾಲ್ಯೂ ಏನಾಗ್ಬೋದು, ಚೇಂಜ್ ಆಗಬಹುದು. ದಿಸ್ ವ್ಯಾಲ್ಯೂ ಚೇಂಜ್ ಇನ್ ಅಕಾರ್ಡೆನ್ಸ್ ವಿತ್ ಚೇಂಜಿಂಗ್ ಫೋರ್ಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಅಲ್ಲಿನ ಜನರ ಬೇಸಿಸ್ ಮೇಲೆ ಅಥವಾ ಬೇರೆ ದೇಶದ ಕಂಟ್ರೀಸ್ಗಳ ಜನರ ಕಸ್ಟಮರ್ಸ್ಗಳ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೂ ಕೂಡ ನಾವೇನು ಮಾಡ್ಬೋದು, ಪ್ರೈಸಸ್ನ ಹವರ್ ಆರ್ ಸೆಕೆಂಡ್ ಬೇಸಿಸ್ ಮೇಲೂ ಕೂಡ ಚೇಂಜ್ ಮಾಡ್ಬೋದು. ಆ್ಯಂಡ್ ವಿತ್ ಹೆಲ್ಪ್ಸ್ ಟು ಡಿಟರ್ಮೈನಿಂಗ್ ಎಕ್ಸ್ಚೇಂಜ್ ರೇಟ್ಗಳ ಮುಖಾಂತರ. ಓಕೆ, ಡ್ಯೂ ಟು ಇಟ್ಸ್ ಫಾಸ್ಟ್ ಚೇಂಜ್ ಆಗ್ತದೆ, ಇದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ. ದಿಸ್ ಮಾರ್ಕೆಟ್ ಇಸ್ ಟರ್ಮ್ ಟು ಪರ್ಫೆಕ್ಟ್ ಮಾರ್ಕೆಟ್ ಕೂಡ ಆಗಿದೆ, ಇಸ್ ದ ಟ್ರೇಡೆಡ್ನಲ್ಲಿ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಆಪರೇಟ್ 24 hours ಮಾರ್ಕೆಟ್ ಅಂತ ಹೇಳ್ತೇವೆ. ಆಪರೇಟ್ 24 hours ಮಾರ್ಕೆಟ್ ಮೀನ್ಸ್ ಸೇಮ್ ಈಗ ಹೇಳಿದೆ 24 ತಾಸಿನ ಮಾರುಕಟ್ಟೆ ಅಂತ ಹೇಳ್ತೇವೆ. ಇನ್ ದಿಸ್ ಕೇಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಫಂಕ್ಷನ್ಸ್ 24 hours ಅ ಡೇ. ಅದು ಯಾವ ರೀತಿ ನಿಮ್ಮ ಇಂಡಿಯಾದಲ್ಲಿ ವೀಕ್ಲಿ 1 ಡೇ ಮಾರ್ಕೆಟ್ ಇರ್ತದಲ್ಲ, ಬಟ್ ಇಂಟರ್ನ್ಯಾಷನಲಿಲೂ ಕೂಡ ಏನಾಗ್ತದೆ 24 hours ಫುಲ್ ಡೇ ಮಾರ್ಕೆಟ್ ವಿತೌಟ್ ಎನಿ ರೆಸ್ಟ್. ಯಾವ ರೀತಿ ಸಿಟಿ ಬ್ಯಾಂಕ್ಸ್ಗಳಿಗೂ ಕೂಡ ವಿತೌಟ್ ರೆಸ್ಟ್ ಇಲ್ಲದೆ ವರ್ಕ್ ಮಾಡಬೇಕು, ಸೇಮ್ ಆ್ಯಸ್ ಇಂಟರ್ನ್ಯಾಷನಲಿ ಕೂಡ ಕೆಲವೊಂದು ಕಂಟ್ರೀಸ್ನಲ್ಲಿ ಏನಾಗ್ತದೆ ಫುಲ್ 1 ಡೇ ಫುಲ್ ಏನಾಗ್ತದೆ 24 hours ಆ ಮಾರ್ಕೆಟ್ ಕನ್ಸಿಡರ್. ಅಂದರೆ ಒಂದು ಮಾರ್ಕೆಟ್ ಒಂದು ದೇಶದ ಮಾರುಕಟ್ಟೆ ಇವತ್ತು ಫುಲ್ 1 ಡೇ ಇತ್ತಂದರೆ ಆ್ಯಂಡ್ ನೆಕ್ಸ್ಟ್ ಡೇ ಮತ್ತೊಂದು ಕಂಟ್ರಿಯಲ್ಲಿ ಅಥವಾ ಮತ್ತೊಂದು ಪ್ಲೇಸ್ನಲ್ಲಿ ಏನಾಗ್ತದೆ ಅಲ್ಲೂ ಫುಲ್ ಡೇ 24 hours ಮಾರ್ಕೆಟ್ನ ಕಂಟಿನ್ಯೂ ಮಾಡ್ತಾರೆ. ಬಿಕಾಸ್ ವಿತೌಟ್ ಎನಿ ರೆಸ್ಟ್ ಇಲ್ಲದು ಮಾರ್ಕೆಟ್ನ ಮಾಡ್ತಾರೆ, ಕರೆನ್ಸಿನ ಎಕ್ಸ್ಚೇಂಜ್ ಮಾಡ್ತಾರೆ, ಟ್ರೇಡ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ಸೊ ಈ ರೀತಿ. ಸೊ ಇಟ್ ಈಸ್ ದ ಪ್ರೊವೈಡ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ಕರೆನ್ಸಿ ಕ್ಯಾನ್ ಬಿ ಟ್ರೇಡೆಡ್ ಎನಿ ಟೈಮ್ ಬೈ ಟ್ರೇಡರ್. ಯಾವುದೇ ಟೈಮ್ನಲ್ಲೂ ಕೂಡ ಕರೆನ್ಸಿಗಳನ್ನು ಅವರು ಆ ಟೈಮ್ನಲ್ಲಿ ಏನು ಮಾಡ್ಬೋದು, ಎಕ್ಸ್ಚೇಂಜ್ ಅಂದರೆ ಟ್ರೇಡ್ ಮಾಡ್ತಾರೆ ಅಂಥೇಳಿ. ಓಕೆ, ಟ್ರೇಡ್ ಮಾಡ್ತಾರೆ. ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ಅ ಕನ್ವಿಯೆಂಟ್ ಟೈಮ್ ಟು ಆಲ್ ನೆಸೆಸರಿ ಅಡ್ಜಸ್ಟ್ಮೆಂಟ್ಸ್ ವೆನ್ ವೇರ್ ನೀಡೆಡ್. ಯಾವಾಗ ಬೇಕೋ ಆವಾಗ ಅವ್ರಿಗೆ ನೀಡೆಡ್ ಇದ್ದಾಗ ಟೈಮ್ನ ಅಡ್ಜಸ್ಟ್ಮೆಂಟ್ ಮಾಡಿ ನಂತರ ಅದನ್ನು 24 hours ಮಾರ್ಕೆಟ್ನ ಕಂಟಿನ್ಯೂ ಮಾಡ್ತಾರೆ. ಓಕೆ ಗೈಸ್, ಸೊ ನೆಕ್ಸ್ಟ್ ಪಾಯಿಂಟ್ ಲೋವರ್ ಟ್ರೇಡಿಂಗ್ ಕಾಸ್ಟ್ ಅಂತ ಹೇಳ್ತೇವೆ. ಲೋವರ್ ಟ್ರೇಡಿಂಗ್ ಕಾಸ್ಟ್ ಅಂತ ಹೇಳಿದರೆ ಕಡಿಮೆ ವ್ಯಾಪಾರದ ವೆಚ್ಚ ಅಂತೇಳಿ, ಅಂದರೆ ಕಡಿಮೆ ವ್ಯಾಪಾರದಲ್ಲಿ ಖರ್ಚು ಮಾಡಬಹುದು ಅಂಥೇಳಿ. ಸೊ ಇನ್ ದಿಸ್ ಕೇಸ್ ದ ಫಾರೆಕ್ಸ್ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಕರೆನ್ಸಿ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್ ಇದೆಲ್ಲನೂ ಸೇಮ್ ವರ್ಡ್. ಓಕೆ, ಸೊ ಫಾರೆಕ್ಸ್ ಮಾರ್ಕೆಟ್ ಹ್ಯಾಸ್ ಅ ವೆರಿ ಲೋ ಟ್ರೇಡಿಂಗ್ ಕಾಸ್ಟ್. ಯಾಕಂದರೆ ಫಾರೆಕ್ಸ್ ಮಾರ್ಕೆಟ್ ಇಂಟರ್ನ್ಯಾಷನಲ್ ಯಾವುದೇ ಬಿಸ್ನೆಸ್ ಕಂಟ್ರಿಗಳು ಟ್ರೇಡ್ ಮಾಡ್ತಾ ಇದೆ ಅಂತ ಹೇಳಿದರೆ ಕಡಿಮೆ ಬೆಲೆಯಲ್ಲಿನೇ ಕೂಡ ಕಾಸ್ಟ್ಗಳನ್ನು ಬೇಸ್ ಮೇಲೇ ಎಕ್ಸ್ಚೇಂಜಿಂಗ್ ಸೆಲ್ಲಿಂಗ್ ಮಾಡ್ತದೆ. ಇನ್ ದಿಸ್ ಮಾರ್ಕೆಟ್ ದೇರ್ ಆರ್ ದ ನೋ ಕಮಿಷನ್. ಆದರೆ ಈ ರೀತಿ ಮಾರ್ಕೆಟ್ ಏನಾಗ್ತದೆ, ಯಾವುದೇ ರೀತಿಯ ಕಮಿಷನ್ಸ್ಗಳನ್ನು ತೊಗೊಳಂಗಿಲ್ಲ. ಲೈಕ್ ಇನ್ ಕೇಸ್ ಆಫ್ ಎನಿ ಅದರ್ ಇನ್ವೆಸ್ಟ್ಮೆಂಟ್, ಅಂದರೆ ಯಾವುದೇ ಒಂದು ವ್ಯಾಪಾರದಲ್ಲಿ ಯಾವುದೇ ಒಂದು ಬಿಸ್ನೆಸ್ ಟ್ರೇಡ್ನಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲೆ ಪ್ರಾಫಿಟ್ನ ಅರ್ನ್ ಮಾಡ್ತದೆ. ಅದನ್ನು ಬಿಟ್ಟು ಎಕ್ಸ್ಟ್ರಾ ಯಾವುದೇ ರೀತಿಯ ಕಮಿಷನ್ನ ಅರ್ನ್ ಮಾಡುವಂಥದ್ದು, ಕಮಿಷನ್ನ ತೊಗೊಳ್ಳಿಕ್ಕೆ ಹೆಚ್ಚಿಗೆ ಅಂದರೆ ಆ ರೀತಿ ಟ್ರೈ ಮಾಡೋಂಗಿಲ್ಲ. ಓಕೆ, ಆ್ಯಂಡ್ ಎನಿ ಅದರ್ ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲೇ ಕನ್ಸಿಡರ್ ಮಾಡ್ತದೆ. ಎನಿ ಡಿಫ್ರೆನ್ಸಸ್ ಬಿಟ್ವೀನ್ ಅಂತ ಹೇಳಿದರೆ ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಆಫ್ ಕರೆನ್ಸೀಸ್ ಓನ್ಲಿ ಕಾಸ್ಟ್ ಆಫ್ ಟ್ರೇಡಿಂಗ್ ಇನ್ ಫಾರೆಕ್ಸ್ ಮಾರ್ಕೆಟ್. ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನ ಆ ದಿನ ವ್ಯಾಪಾರದ ಬೇಸಿಸ್ ಮೇಲೇ ಕೂಡ ಏನು ಮಾಡ್ತೇವೆ, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬೇಸಿಸ್ ಮೇಲೇ, ಅಂದರೆ ಯಾವ ರೀತಿ ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಬೇಸಿಸ್ ಮೇಲೆ, ಡಿಮ್ಯಾಂಡ್ಗಳ ಬೇಸಿಸ್ ಮೇಲೇ ನಾವೇನು ಮಾಡ್ತೇವೆ, ಆ ರೀತಿಯ ಪ್ರೈಸಸ್ ಬೇಸ್ ಮೇಲೆ ಬಾಯ್ ಮಾಡ್ತೀವಿ ಅಥವಾ ಆ ರೀತಿಯ ಬೇಸಿಸ್ ಮೇಲೆ ಅಲ್ಲಿನ ಸೆಲ್ ಮಾಡ್ಬೋದು. ಸೊ ಈ ರೀತಿ ನಾವೇನು ಮಾಡೋದು, ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು ಅಲ್ಲಿ. ಓಕೆ, ಕಾಸ್ಟ್ ಆಫ್ ಟ್ರೇಡಿಂಗ್ ಆಫ್ ಫಾರೆಕ್ಸ್ ಮಾರ್ಕೆಟ್. ನೆಕ್ಸ್ಟ್, ಆ್ಯಸ್ ದೇರ್ ಆರ್ ದ ಲೋ ಕಾಸ್ಟ್ ದೆನ್ ಪಾಸಿಬಿಲಿಟಿ ಆಫ್ ಇನ್ಕರಿಂಗ್ ಲಾಸಸ್ ಈಸ್ ಆಲ್ಸೋ. ಅಂದರೆ
ಸಮ್ ಟೈಮ್ ಲೋ ಕಾಸ್ಟ್, ಲೋ ಪ್ರೊಡಕ್ಷನ್, ಲೋ ಸೆಲ್ ಮಾಡೋದರಿಂದ ಸಮ್ ಟೈಮ್ ಲಾಸ್ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ ಆ ಬಿಸ್ನೆಸ್ಗಳಲ್ಲಿ. ಬಟ್ ಅದಕ್ಕೋಸ್ಕರ ಅಟ್ಲೀಸ್ಟ್ ಮಿನಿಮಮ್ ದೇರ್ ಬೈ ಮೇಕಿಂಗ್ ಇಟ್ಸ್ ಪಾಸಿಬಲ್, ಅದಕ್ಕೋಸ್ಕರ ಏನು ಮಾಡಬೇಕು, ಅಟ್ಲೀಸ್ಟ್ ಮಿನಿಮಮ್ ಲೋ ಕಾಸ್ಟ್ ಬೇಸಸ್ ಮೇಲೆ ಅವ್ರು ನಮಗೆ ಅಥವಾ ಬೇರೆಯವ್ರಿಗೆ ಸೆಲ್ ಮಾಡಿದರೆ ಮಾರುಕಟ್ಟೆಯಲ್ಲಿ, ಅವಾಗಷ್ಟೇ ಏನಾಗ್ತದೆ, ಪ್ರಾಫಿಟ್ನ ಅರ್ನ್ ಮಾಡ್ಬೋದು. ಇದರಲ್ಲಿ ಹೆಚ್ಚಿಗೆ ಪ್ರಾಫಿಟ್ ಆಗೋದು ಸ್ಮಾಲ್ ಇನ್ವೆಸ್ಟರ್ಸ್ ಟು ಮೇಕ್ ಅ ಗುಡ್ ಪ್ರಾಫಿಟ್ ಫ್ರಮ್ ದ ಟ್ರೇಡಿಂಗ್ ಅಂತ ಹೇಳಿ ಹೇಳ್ಬೋದು. ಸಣ್ಣ ವ್ಯಾಪಾರಸ್ಥರಿಗೆ ಮಾತ್ರ ಇದು ಸ್ವಲ್ಪ ಏನಾದರೂ ಲಾಭ ಗಳಿಸ್ಬೋದು ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಡಾಲರ್ ಮೋಸ್ಟ್ ವೈಡ್ಲಿ ಟ್ರೇಡೆಡ್ ಅಂಥೇಳಿ. ಸೊ ಡಾಲರ್ ಮೋಸ್ಟ್ಲಿ ವೈಡ್ಲಿ ಟ್ರೇಡೆಡ್ ಅಂತ ಹೇಳಿದರೆ ಡಾಲರ್ ವ್ಯಾಪಕವಾಗಿ ವ್ಯಾಪಾರದ ಕರೆನ್ಸಿ ಆಗಿದೆ ಅಂತ ಹೇಳ್ಬೋದು. ಸೊ ಯಾವ ರೀತಿ, ದ ಡಾಲರ್ ಈಸ್ ಅ ಮೋಸ್ಟ್ ಡಾಮಿನೆಂಟ್ ಕರೆನ್ಸಿ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ರೈಟ್. ಫಾರಿನ್ ಎಕ್ಸ್ಚೇಂಜ್ ಇಂಟರ್ನ್ಯಾಷನಲಿ ನಾವು ಟ್ರೇಡ್ ಮಾಡ್ತೀವಿ ಅಂತ ಹೇಳಿದರೆ ಆಬ್ವಿಯಸ್ಲಿ ಮುಖ್ಯವಾದಂತಹ ಡಾಮಿನೆಂಟ್ ಟಾರ್ಗೆಟ್ ಆಗಿ ನಾವು ಕನ್ಸಿಡರ್ ಮಾಡುವಂಥ ಕರೆನ್ಸಿ ಅಂದರೆ ಇಟ್ ಈಸ್ ಆಬ್ವಿಯಸ್ಲಿ ಡಾಲರ್ ಆಗಿದೆ. ಓಕೆ, ಸೊ ಡಾಮಿನೆಂಟ್ ಅಂತ ಹೇಳ್ತೇವೆ. ಟಾರ್ಗೆಟ್ ಬೇಸಿಸ್ ಮೇಲೆ ಮೀನ್ಸ್ ಮುಖ್ಯವಾದಂಥ ಮೇನ್ ಕರೆನ್ಸಿ ಡಾಲರ್. ನೆಕ್ಸ್ಟ್, ದಿಸ್ ಕರೆನ್ಸಿ ಈಸ್ ಅ ಪೇರ್ಡ್ ವಿತ್ ಎವ್ರಿ ಕಂಟ್ರಿ. ಇಸ್ ಕರೆನ್ಸಿ ಬೀಂಗ್ ಟ್ರೇಡೆಡ್ ಇನ್ ಫಾರೆಕ್ಸ್ ಮಾರ್ಕೆಟ್. ಒಂದು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ ಪೇರ್ಡ್ ಬೇಸಿಸ್ ಮೇಲೆ, ಪೇರ್ಡ್ ಬೇಸಿಸ್ ಮೀನ್ಸ್ ಅಂತ ಹೇಳಿದರೆ ನಾನು ಹೇಳಿದೆ ಅಲ್ಲ, ಡಾಲರ್ ಅನ್ನೋದು ಒಂದೇ ದೇಶ ಅಲ್ಲ, ಕೆಲವೊಂದು ದೇಶಗಳು ಕೂಡ ಡಾಲರ್ನ ಬಳಕೆ ಮಾಡ್ತವೆ. ಪೇರ್ಡ್ ಮೀನ್ಸ್ ಎರಡು ದೇಶಗಳು ಕೂಡ ಡಾಲರ್ ಕರೆನ್ಸಿಗಳನ್ನು ಯೂಸ್ ಮಾಡ್ತಾಯಿದೆ, ಆ ಕರೆನ್ಸಿ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬಹುದು, ಅದರಲ್ಲೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಅವರು ತಮ್ಮ ಡಾಲರ್ನ ಬೇರೆ ದೇಶಕ್ಕೆ ಕೊಟ್ಟು ಅಥವಾ ಬೇರೆ ದೇಶದಿಂದ ತಮ್ಮ ದೇಶಕ್ಕೂ ಡಾಲರ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಡಿಪೆಂಡ್ ಯಾವುದ್ರ ಬೇಸಿಸ್ ಮೇಲೆ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಬೇಸಿಸ್ ಮೇಲೆ. ಓಕೆ, ಇನ್ನು ಮೇಜರ್ ಪ್ರಪೋರ್ಷನ್ ಆಫ್ ಟ್ರಾನ್ಸಾಕ್ಷನ್ಸ್ ಎವ್ರಿ ಡೇ, ಸೇಮ್ ಟ್ರಾನ್ಸಾಕ್ಷನ್ ಕೂಡ ಮಾಡ್ಬೋದು ಅಥವಾ ಕನ್ವರ್ಟು ಮಾಡ್ಕೋಬೋದು ಡಾಲರ್ಸ್ಗಳನ್ನು ಇನ್ ಒನ್ ಆಫ್ ದ ಟು ಕರೆನ್ಸೀಸ್ ಬೀಂಗ್ ಟ್ರೇಡೆಡ್. ವ್ಯಾಪಾರದಲ್ಲಿ ತಮ್ಮ ಕರೆನ್ಸಿಗಳನ್ನು ಸೆಲ್ ಅಥವಾ ಬಾಯ್ ಬೇಸಿಸ್ ಮೇಲೂ ಕೂಡ ಏನು ಮಾಡ್ಕೋಬೋದು, ಕರೆನ್ಸಿಗಳನ್ನು ನಾವಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು. ಅಂದರೆ ಹೆಚ್ಚಿಗೆ ಮೋಸ್ಟ್ ಪಾಪ್ಯುಲರ್ ಕಂಟ್ರೀಸ್ ಯೂಸ್ ಆಫ್ ಡಾಲರ್ ಅಂತೇಳಿ ಹೇಳ್ಬೋದು. ಓಕೆ, ಸೊ ಈಗ ಜಸ್ಟ್ ನಾನು ಹೇಳಿದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್, ಅದೇ ಸೇಮ್ ಕನ್ನಡದಲ್ಲಿ ನೋಟ್ಸ್ ಇದೆ ಫುಲ್. ಸೊ ಆದರೂ ನಾನು ಇಂಗ್ಲೀಷಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದು ನಿಮ್ಗೆ ಏನು ತಿಳಿತಲ್ಲ ಅದನ್ನು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ನೀವು ಓನ್ ಮಾಡಿ ನೋಟ್ಸ್ ಕೂಡ ನೀವು ಕಲೆಕ್ಟ್ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ಇದಿಲ್ಲ ಅಂತ ಹೇಳಿದ್ರು ಇಲ್ಲಿ ನೋಟ್ಸ್ ನಾನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ನೋಟ್ಸ್ನ ಬರ್ಕೋಬೋದು. ಸೊ ಸೇಮ್ ವಿದೇಶಿ ವಿನಿಮಯ ಮಾರುಕಟ್ಟೆ ಗುಣಲಕ್ಷಣಗಳು ಅಂಥೇಳಿ. ಓಕೆ, ಸೇಮ್ ಅದರಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ, ಮಾರುಕಟ್ಟೆಯ ಒಂದು ಪಾರದರ್ಶಕತೆ ಅಂತ ಹೇಳ್ತೇವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ವಿವಿಧ ದೇಶಗಳ ಕರೆನ್ಸಿಗಳ ಮೌಲ್ಯದಲ್ಲಿನ ಏರಿಳಿತಗಳು ಅಂದರೆ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇರ್ತದೆ ಅಂತಾರೆ. ಓಕೆ, ಏರಿಳಿತ ಖಾತೆ ಟ್ರ್ಯಾಕಿಂಗ್ ಮತ್ತು ನೈಜ ಸಮಯದ ಪೋರ್ಟ್ಫೋಲಿಯೋ ಮೂಲಕ ದಲ್ಲಾಳಿಗಳ ಒಳಗೊಳ್ಳುವಿಕೆ ಇಲ್ಲದೆ ಸುಲಭವಾಗಿ ಮೇಲ್ವಿಚಾರಣೆ ಮಾಡುವುದು ಪ್ರಯತ್ನವಿಲ್ಲ ಅಂತೇಳಿ. ಓಕೆ, ಸೆಕೆಂಡ್ ಒನ್ ಆಲ್ಸೋ ಡಾಲರ್ ವ್ಯಾಪಕವಾಗಿ ವ್ಯಾಪಾರದ ಕರೆನ್ಸಿ ಆಗಿದೆ ಅಂಥೇಳಿ. ಸೊ ಸೇಮ್ USD ಅಂದರೆ ಡಾಲರ್ ಬೇಸಿಸ್ ಮೇಲೆ. ಓಕೆ, ಪ್ರತಿಯೊಂದು ದೇಶದ ಕರೆನ್ಸಿಯೊಂದಿಗೆ ಜೋಡಿ ಆಗಿರುತ್ತದೆ ಮತ್ತು ವಿದೇಶಿ ವಿನಿಮಯ ಕೇಂದ್ರದಲ್ಲಿ ಪಟ್ಟಿ ಮಾಡಲ್ಪಟ್ಟಿದೆ. ಇದು ವಿಶ್ವದಲ್ಲೇ ಹೆಚ್ಚು ವ್ಯಾಪಕವಾಗಿ ವ್ಯಾಪಾರವಾಗುವ ಕರೆನ್ಸಿ ಆಗಿದೆ. ಮೀನ್ಸ್ ಆಲ್ಮೋಸ್ಟ್ ನಾನು ಈಗ ಹೇಳಿದೆ, ಕೆಲವೊಂದು ಕಂಟ್ರಿಯಲ್ಲಿ ಆಲ್ಮೋಸ್ಟ್ ಜಾಸ್ತಿ ಅಂದ್ರೆ ಡಾಲರ್ನೇ ಯೂಸ್ ಮಾಡ್ತಾ ಇದ್ದಾರೆ, ಅದು ಕೂಡ ಅದರಲ್ಲಿ ಕನ್ಸಿಡರ್ ಆಗ್ತದೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಹೆಚ್ಚಿನ ಡೈನಾಮಿಕ್ ಮಾರುಕಟ್ಟೆ ಅಂತ ಹೇಳ್ತೇವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿನ ಕರೆನ್ಸಿಗಳ ಮೌಲ್ಯವು ಪ್ರತಿ ಸೆಕೆಂಡ್ ಬದಲಾಗುತ್ತಲೇ ಇರುತ್ತದೆ ಮತ್ತು ದಿನಕ್ಕೆ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತದೆ. ಇದು ವಿಶ್ವದ ಅತ್ಯಂತ ಸಕ್ರಿಯ ಮಾರುಕಟ್ಟೆಯಲ್ಲಿ ಒಂದಾಗಿದೆ, ರೈಟ್. ಸೊ ಆಬ್ವಿಯಸ್ಲಿ ನಾನು ಈಗ ಜಸ್ಟ್ ಹೇಳಿದ್ದೆ, ಪ್ರತಿ ಸೆಕೆಂಡ್ಸ್ಗಳಿಗೂ ಪ್ರತಿ ಹವರ್ಸ್ಗಳಲ್ಲೂ ಕೂಡ ಅಥವಾ ಪ್ರತಿ 30 ಡೇಸ್ಗೂ ಕೂಡ ಏನಾಗ್ಬೋದು, ಚೇಂಜ್ ಆಗ್ತಾ ಇರ್ಬೋದು ಕರೆನ್ಸಿಗಳು. ಆ ರೀತಿಯ ಆ ದಿನದ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಕನ್ವರ್ಟ್ ಅಥವಾ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಂತೇಳಿ. ನೆಕ್ಸ್ಟ್, ವಿತರಕರ ಅಂತಾರಾಷ್ಟ್ರೀಯ ನೆಟ್ವರ್ಕ್ ಅಂತೇಳಿ. ವಿದೇಶಿ ವಿನಿಮಯ ಮಾರುಕಟ್ಟೆಯು ವಿತರಕರಲ್ಲಿ ಮತ್ತು ಗ್ರಾಹಕರೊಂದಿಗೆ ಮಾಧ್ಯಮವನ್ನು ಸ್ಥಾಪಿಸುತ್ತದೆ. ಜಸ್ಟ್ ಲೈಕ್ ಕಮ್ಯುನಿಕೇಷನ್ಸ್ ಇನ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ಅಂತ ಹೇಳಿದೆ. ವಿನಿಮಯ ಮತ್ತು ವ್ಯಾಪಾರ ಚಟುವಟಿಕೆಗಳನ್ನು ಕೈಗೊಳ್ಳಲು ಜಾಗತಿಕವಾಗಿ ವ್ಯಾಪಾರಿ ಸಂಸ್ಥೆಗಳಿವೆ. ನೆಕ್ಸ್ಟ್, ಓವರ್ ದಿ ಕೌಂಟರ್ ಮಾರ್ಕೆಟ್ ಅಂತ ಹೇಳ್ತೇವೆ. ವಿವಿಧ ದೇಶಗಳಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲೂ ಟೆಲೆಕ್ಸ್ ಮತ್ತು ಟೆಲಿಫೋನ್ಗಳು ಸೇಮ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಬೇಸಿಸ್ ಮೇಲೆ. ಓಕೆ, ಬ್ಯಾಂಕ್ಗಳು ಏನು ಮಾಡ್ತಿದೆ, ಕೌಂಟರ್ ವ್ಯಾಪಾರವನ್ನು ಪ್ರಾರಂಭಿಸುವ ಹೆಚ್ಚು ಅನಿಯಂತ್ರಿತ ಮಾರುಕಟ್ಟೆಯಾಗಿದೆ. ನೆಕ್ಸ್ಟ್, ಹೆಚ್ಚಿನ ದ್ರವ್ಯತೆ. ಕರೆನ್ಸಿಯನ್ನು ಜಗತ್ತಿನಾದ್ಯಂತ ಹೆಚ್ಚು ವ್ಯಾಪಕವಾಗಿ ವ್ಯಾಪಾರ ಮಾಡುವ ಹಣಕಾಸು ಸಾಧನವೆಂದು ಪರಿಗಣಿಸಲಾಗುತ್ತದೆ. ಇದು ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ಹೆಚ್ಚು ದ್ರವರೂಪಗೊಳಿಸುತ್ತದೆ. ನೆಕ್ಸ್ಟ್, ಲಾಸ್ಟ್ ಒನ್, 24 ಗಂಟೆಗಳ ಮಾರುಕಟ್ಟೆ ಅಂತ ಹೇಳ್ತೇವೆ. ವಿದೇಶಿ ವಿನಿಮಯ ಮಾರುಕಟ್ಟೆ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತದೆ. ಜಸ್ಟ್ ಲೈಕ್ ಯಾವ ರೀತಿ ಸಿಟಿ ಬ್ಯಾಂಕ್ಸ್ಗಳು ವಿತೌಟ್ ಎನಿ ರೆಸ್ಟ್ ಇಲ್ಲದು ಕೂಡ 24 ಅವರ್ಸ್ ವರ್ಕ್ ಮಾಡ್ತದೆ, ಅದೇ ರೀತಿ ಇಲ್ಲೂ ಕೂಡ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಥವಾ ಟ್ರೇಡೆಡ್
ಕೂಡ ಏನಾಗ್ತದೆ, ಸೇಮ್ 24 ಅವರ್ಸ್ ಮಾರ್ಕೆಟ್ನ ಕಂಟಿನ್ಯೂ ಇಟ್ಟಿರ್ತದೆ ಮಾರುಕಟ್ಟೆಯಲ್ಲಿ. ಓಕೆ, ಸಮಯದಲ್ಲಿ ಸಕ್ರಿಯ ವ್ಯಾಪಾರ ಮತ್ತು ಕರೆನ್ಸಿಗಳ ವಿನಿಮಯವನ್ನು ಪ್ರಾರಂಭಿಸುತ್ತದೆ. ಓಕೆ ಗಾಯ್ಸ್, ಇಟ್ ಇಸ್ ಆಲ್ ಆರ್ ಕನ್ನಡ ನೋಟ್ಸ್. ಸೊ ನಿಮಗೇನಾದರೂ ಡೌಟ್ ಇತ್ತಂದರೆ, ಕನ್ಫ್ಯೂಷನ್ ಇತ್ತಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.